ನೋಡಿ, ನಾವು ಭೂಮಿಗೆ ಯಾವಾಗಲೂ ಚೆನ್ನಾಗಿ ನೀರು ಕುಡಿಬೇಕಂದ್ರೆ ನಮ್ಮ ಭೂಮಿಯಲ್ಲಿ ಬರುವಂಥ ಎಲ್ಲ ಕಳೆಗಳನ್ನು ನಾವು ಅಲ್ಲೇ ಬಿಡಬೇಕು. ಅಲ್ಲೇ ಬಿಟ್ಟಾಗ ಮಳೆ ನೀರು ಒಂದು ಸ್ವಲ್ಪ ಬಂದ್ರೂ ಆ ನೀರನ್ನು ಅದು ಎಳೆದಿಟ್ಕೊಂಡು ಭೂಮಿ ಕುಡಿತದೆ. ಕುಡಿದಿದ್ದ ನೀರು ಏನಾಗ್ತದೆ, ಮೇಲ್ಗಡೆಗೆ ಆವಿ ಆಗೋದಿಲ್ಲ. ಮತ್ತು ಈ ಸತ್ತೆ ಎಲ್ಲ ಇದೆಯಲ್ಲ, ಈ ಸತ್ತೆ ಎಲ್ಲ ಇಲ್ಲೇ ಕೊಳೆಯೋದ್ರಿಂದ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗ್ತದೆ. ಮತ್ತು ಬೇರೆ ಗಿಡಗಳಿಗೆ ನಾವು ಎಕ್ಸ್ಟ್ರಾ ಗೊಬ್ಬರ ಕೊಡಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನಾವು ಕಳೆಗಳನ್ನು ಇಲ್ಲೇ ಬಿಟ್ಕೊಳ್ಬೇಕು. ಇದ್ರ ಬದಲು ನಾವೇನು ಮಾಡ್ತೀವಿ, ತುಂಬ ಜನ ರೈತರು ಭಾಳ ಚೀಪ್ ಆಗ್ತದೆ ಅಂದ್ಬಿಟ್ಟು 1 ಲೀಟ್ರ್ 2 ಲೀಟ್ರ್ ತಗೊಂಡ್ಬಂದು ರೌಂಡ್ ಅಪ್ ಹೊಡ್ಬಿಡ್ತಾರೆ. ಬಟ್ ಆ ರೌಂಡ್ ಅಪ್ ಹೊಡೆದಾಗ ಏನಾಗ್ತಂತಂದರೆ ಬೆಳೆಯೋ ಬೆಳೆ ವಿಷಮೋಹದಲ್ಲಿ ಬರ್ತದೆ. ನಮ್ಮ ಮಕ್ಕಳಿಗೆ ನಾವು ಇವತ್ತು ಊಟವನ್ನು ಹಾಕ್ತಾ ಇಲ್ಲ, ಅವ್ರಿಗೆ ವಿಷವನ್ನೇ ಕೊಡ್ತಾ ಇರೋದು. ನೀವು ಬೇಕಾದ್ರೆ ರೌಂಡ್ ಅಪ್ ಹೊಡೆದು ಜಾಗ ಹೋಗಿ ನೋಡಿ, ಮರುದಿನ ಈ ಥರ ಏರಿ ಮೇಲ್ಗಡೆ ನೀವು ರೌಂಡ್ ಅಪ್ ಹೊಡೆದ್ಬಿಟ್ಟು ಈ ಏರಿ ಮೇಲೆ ನಡೆದ್ರೆ ಕಡಿಮೆ ಅಂದರೆ 1 ಅಡಿ 1 ಅಡಿ ಇದು ಕುಸಿತದೆ ಭೂಮಿ. ಮತ್ತು ಆಮೇಲೆ ಆ ನೀರನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇರೋದಿಲ್ಲ. ಯಾವಾಗ ನಾವು ಎಲ್ಲ ಕಸವನ್ನು ಈ ರೀತಿ ಹೊಡೆದು ಮಲ್ಚಿ ಮಾಡಿ ಇಟ್ಕೊಂಡ್ರೆ ಇಲ್ಲಿ ನೀರು ಕಡಿಮೆ ಇರೋದ್ರಿಂದ ಒಂದು ಸಣ್ಣ ಮಳೆ ಬಂದ್ರೂ ಇಲ್ಲಿ ಭೂಮಿ ಯಾವಾಗಲೂ ತೇವಾಂಶ ಇರ್ತದೆ. ಅದಕ್ಕೆ ನೀವೆಲ್ಲರೂ ಸರಳವಾದ ವಿಧಾನ ಅಂತ ತಿಳ್ಕೊಂಡು ರೌಂಡ್ ಅಪ್ ಅನ್ನು ಹೊಡೆಯೋದನ್ನ ಫಸ್ಟ್ ನಿಮ್ಮ ಭೂಮಿಗೆ ಬಿಡಿ. ಆಮೇಲೆ ಸುಫಲ, ಯೂರಿಯಾ, ಪಟಾಸು ಮತ್ತು ಆ ಆರ್ಗಾನಿಕ್ಕು ಈ ಆರ್ಗಾನಿಕ್ಕು ಅನ್ನೋ ಗೊಬ್ಬರಗಳನ್ನು ಮೊದಲು ನೀವು ತಿರಸ್ಕರಿಸಿ. ಅವೆಲ್ಲ ಭೂಮಿಗೆ ವಿಷಾನೇ. ಈಗ ನಾವು ಈ ತೋಟಕ್ಕೆ ಒಂದು ಕಾಳು ಯೂರಿಯಾ ಆಗಲಿ, ಸುಫಲ ಆಗಲಿ, ಪಟಾಸ್ ಆಗಲಿ ಏನೂ ಕೊಟ್ಟಿಲ್ಲ. ವರ್ಮಿಂಗ್ ಕಾಂಪೋಸ್ಟ್ ಒಂದು ಬಿಟ್ಟು, ನಾವು ಗಿಡ ನೆಡುವಾಗ ವರ್ಮಿಂಗ್ ಕಾಂಪೋಸ್ಟ್ ಒಂದು ಬಿಟ್ಟು ಬಾಕಿ ಯಾವುದೇ ಗೊಬ್ಬರವನ್ನು ಕೊಟ್ಟಿಲ್ಲ. ಈ ಗೊಬ್ಬರ ಏನಪ್ಪ ಅಂದರೆ ಜಮೀನಲ್ಲಿ ಈ ರೀತಿ ನಿಮ್ಮ ಜಮೀನಲ್ಲಿ ನಡೆದಾಗ ನೋಡಿ, ಹಾಸಿಗೆ ಮೇಲೆ ನಡೆದಂಗೆ ಇರಬೇಕು. ಅವಾಗ ಅದು ಭೂಮಿ ಭಾಳ ಚೆನ್ನಾಗಿ ನಿಮಗೆ ನೀರನ್ನು ಹಿಡಿದಿಟ್ಕೊಳ್ತದೆ. ಆಮೇಲೆ ಇಬ್ಬನಿ ಬಿದ್ದ ನೀರನ್ನು ಸಮೇತ ಇದು ಚೆನ್ನಾಗಿ ಹಿಡಿದಿಟ್ಕೊಳ್ತದೆ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ನೋಡಿ ಈ ರೀತಿ ಗಿಡಗಳು ಬಂದಿದೆ. ಇದು ದೇವರಾಜ್ ಏನು ಮಾಡ್ಬೇಕಂದ್ರೆ, ಈಗ ನೆಕ್ಸ್ಟ್ ದೇವರಾಜು ಈ ಹೈಟ್ ಇದೆಯಲ್ಲ, ಈ ಹೈಟಲ್ಲಿ ಅಗಸೆನ ಇದೆಲ್ಲ ಇಷ್ಟು ಕಟ್ ಮಾಡ್ಕೊಳ್ಬೇಕು. ಇದೊಂದು ಬಿಟ್ಕೊಳ್ಬೇಕಪ್ಪ, ಒಂದು 10 ಅಡಿಗೆ ಒಂದು ಬಿಟ್ಕೊಳ್ಬೇಕು. ಇದೆಯಲ್ಲ, ಇದನ್ನು ಬಿಟ್ಕೊಳ್ಬೇಕು. ಇದನ್ನು ಬಿಟ್ಕೊಳ್ಬೇಕು ನೋಡಿ, ಇಷ್ಟು ಹಿಂಗೆ ಕಟ್ ಮಾಡ್ಬೇಕು. ಹಿಂಗೆ ಕಟ್ ಮಾಡಿ ಒಂದು 10 ಅಡಿಗೆ ಒಂದೊಂದು ಈ ಥರ ಕಟ್ ಮಾಡಬೇಕು. ಈಗ ಅಲ್ಲಿಂದ ಇಲ್ಲಿಗೆ ಒಂದು 10 ಅಡಿ ಇದೆಯಲ್ವಾ, ಇದನ್ನು ಒಂದನ್ನು ಬಿಟ್ಕೊಳ್ಳೋದು. ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋದು. ಇಷ್ಟೊತ್ತು ಕಟ್ ಮಾಡ್ಕೊಳ್ಬೇಕು. ಇದು ಮೇಲೆ ಬಂದಿದೆ, ಇಲ್ಲೊಂದು ಇಲ್ಲಿ ಕೊನೆಯಲ್ಲಿ ಒಂದು ಬರಲಿ. ಇನ್ನು ನೋಡಿ, ಇದನ್ನು ಕಿತ್ಬಿಟ್ಟು ನೀವು ಬೇರೆ ಗಿಡಗಳಿಗೆ ಈಗ ಇದನ್ನ ಅಗಸನ ಕಿತ್ತರೆ ನುಗ್ಗೆ ಗಿಡದ ಬುಡಕ್ಕೆ ಹಾಕ್ಬೇಕು, ನುಗ್ಗೆನ ಕಿತ್ತರೆ ಅಗಸೆ ಗಿಡಕ್ಕೆ ಹಾಕ್ಬೇಕು. ಇದು ಇದೇ ಲೆವೆಲಲ್ಲಿ ಇರಬೇಕು. ಇದನ್ನೇ ಮೇಂಟೈನ್ ಮಾಡ್ಬೇಕು. ಇಷ್ಟ್ರ ಮೇಲೆ ಹೋಗಕ್ಕೆ ಇದನ್ನ ಬಿಡಬಾರ್ದು. ಆಮೇಲೆ ಇದೀಗ ಇದು ಹೈಟ್ ಹೋಗ್ತದೆ, ಆಮೇಲೆ ಇದು ಹೈಟ್ ಹೋಗ್ತದೆ, ಮತ್ತೆ ಅದು ಹೈಟ್ ಹೋಗ್ತದೆ. ಇದೆಲ್ಲ ಇಲ್ಲಿಲ್ಲೇ ಕುಳ್ಳಾಗಿ ಇಲ್ಲಿರಬೇಕು. ಮತ್ತೆ ಇದನ್ನ ಎಷ್ಟು ಆಗ್ತದೆ ಅಷ್ಟು ಆಡು ಗೀಡು ಏನಾದಿದ್ರೆ ಈ ಸೊಪ್ಪು ಹಾಕ್ಲಿಕ್ಕೆ ಇದು ಚೆನ್ನಾಗಿ ಇಲ್ಲಿ ಬರ್ತದೆ. ಆಮೇಲೆ ನುಗ್ಗೆ ಗಿಡನೂ ಅಷ್ಟೇ. ನೋಡಪ್ಪ ದೇವರಾಜ್, ಇಲ್ಲಿ ನುಗ್ಗೆ ಗಿಡ ಇದೆಯಲ್ಲ, ಇದನ್ನ ಇಷ್ಟನ್ನ ಕಿತ್ಕೊಂಡು ನೋಡಿ, ಇದೆಲ್ಲ ಸಾಂಬಾರ್ಗೆ ಮಾಡ್ಬೋದು, ದಿನ ಮಾಡ್ಬೋದು. ಕಣ್ಣಿಗಂತೂ ತುಂಬ ಒಳ್ಳೆಯದು. ಕಣ್ಣಿಗೆ, ಆಮೇಲೆ ಎಲ್ಲ ರೀತಿಯ ಸಮಸ್ಯೆಗೆ. ಇವತ್ತು ನುಗ್ಗೆ ಗಿಡದಲ್ಲಿ ನೋಡಿ ಈ ರೀತಿ ನಾವು ಕಟ್ ಮಾಡಿದಾಗ ಇಲ್ಲೆಲ್ಲ ಬ್ರಾಂಚ್ ಬರ್ತದೆ. ಈ ಬ್ರಾಂಚ್ ಬಂದಾಗ ನಮಗೆ ನುಗ್ಗೆಕಾಯಿ ಏನಾಗ್ತದೆ, ಇಷ್ಟರಲ್ಲೇ ನುಗ್ಗೆಕಾಯಿ ಬರ್ತದೆ. ಇದು ಅಡಿಗೆಗೂ ಬಳಸ್ಕೋಬೋದು. ಆಮೇಲೆ ನಾವು ಇದನ್ನ ಭೂಮಿಗೆ ಮಲ್ಚಿಂಗ್ ಮಾಡೋಕ್ಕೂ ಇದನ್ನ ಬಳಸ್ಕೊಳ್ಬೋದು. ಈ ರೀತಿ ಒಂದು 2 ಅಡಿ 3 ಅಡಿಲಿ ಇದನ್ನ ಕಟ್ ಮಾಡ್ಬಿಡಿ. ಈ ಕಟ್ ಮಾಡಿಬಿಟ್ರೆ ನಿಮಗೆ ಭಾರಿ ಸುಲಭದಲ್ಲಿ ಕೈಗೇನೆ ಸಿಗ್ತದೆ. ಅದೇ ರೀತಿ ನೋಡಿ, ಈಗ ನಾವು ಏನು ಮಾಡ್ತೀವಿ, ಒಂದು ಲೈನ್ ಅಗಸೆ ಹಾಕಿದ್ದೀವಿ, ಒಂದು ಲೈನ್ ನುಗ್ಗೆ ಹಾಕಿದ್ದೀವಿ. ನೋಡಿ, ಒಂದು ಲೈನ್ ಇಲ್ಲಿ ಗ್ಲಿಸಿಡಿಯಾ. ನೋಡಿ ಗ್ಲಿಸಿಡಿಯಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗ್ಲಿಸಿಡಿಯಾ ಯಾವ ರೀತಿ ಇದೆ, ಎಷ್ಟು ಸಮೃದ್ಧಿಯಾಗಿದೆ. ನಾನು ಹೇಳ್ತೀನಲ್ಲ, ಗ್ಲಿಸಿಡಿಯಾದ ಪಕ್ಕದಲ್ಲಿ ಯಾವುದೇ ಗಿಡ ಇದ್ರೂ ಅದು ಹಸಿರಾಗಿರ್ತದೆ. ಇದು ಜಾಸ್ತಿ ಅಂದರೆ ಒಂದು 5 ಅಡಿ ಬಂದರೆ ಬೇಕಾದ್ರೆ ಹಿಂಗೆ ಇಲ್ಲಿ ಇದನ್ನ ಕಟ್ ಮಾಡಿ ಇಲ್ಲೇ ಬಿಟ್ಬಿಡ್ಬೋದು. ಇಲ್ಲೇ ಭೂಮಿಗೆ ಈ ಕಡೆಗೆ ಇದು 5 ಅಡಿ, ಇದು 10 ಅಡಿಗೆ ಒಂದೊಂದು ಬಿಟ್ಬಿಡೋದು. ಅದ ಮೇಲೆ ಎಷ್ಟು ಬೇಕಾದ್ರೆ ಹೋಗ್ಲಿ, ಮೇಲೆ ಹೋಗ್ಲಿ. ಅದಕ್ಕೆ ನಾವು ಪೆಪ್ಪರನ್ನು ಹಾಕೊಳ್ಳೋಣ. ನೋಡಿ, ಈಗ ಅಲ್ಲಿ ನೋಡಿ, ಇಲ್ಲ ನೋಡ್ಬೇಕಾಗಲ್ಲ. ಇದಕ್ಕೇನಿಲ್ಲ, ಈ ತೋಟಕ್ಕೆ ಇನ್ನೂ 3 ತಿಂಗಳು ಆಗಿಲ್ಲ. 3 ತಿಂಗಳು ಆಗಿಲ್ಲ, ಇನ್ನು 3 ತಿಂಗಳಿಗೆ ಇನ್ನು 4 ದಿನ ಬಂದರೆ 3 ತಿಂಗಳು. ನೋಡಿ, ಈ ರೀತಿ ಸಮೃದ್ಧಿಯಾಗಿ ಬರ್ತದೆ. ಆಮೇಲೆ ಈಗ ನೋಡಿ, ಈ ಥರ ಯಾವ್ದು ಹೈಟ್ ಹೋಗ್ತದೆ ಸ್ಟ್ರಾಂಗ್ ಆಗಿ ಅದನ್ನ ಬಿಟ್ಬಿಡೋದು. ಇದನ್ನ ಇಲ್ಲಿ ಕಟ್ ಮಾಡ್ಕೊಳ್ಳೋದು. ನೋಡಿ, ಹಿಂಗೆ ಕಟ್ ಮಾಡ್ಕೊಳ್ಳೋದು, ಹಿಂಗೆ ಕಟ್ ಮಾಡ್ಕೊಳ್ಳೋದು. ಅದೊಂದು ಅಲ್ಲೊಂದು ಹೈಟ್ ಬಿಟ್ಬಿಡಿ, ಅಲ್ಲೊಂದು ಅಲ್ಲೊಂದು ಅಷ್ಟು ಉದ್ದಕ್ಕೆ ಹೈಟ್ ಹೋಗ್ಲಿ, ಅದೊಂದು ಹೈಟ್ ಹೋಗ್ಲಿ. ಬಾಕಿ ಅದು ಇರಲಿ, ಅದೊಂದು ಹೈಟ್ ಹೋಗ್ಲಿ. ಇದನ್ನ ಕಟ್ ಮಾಡ್ಕೊಳ್ಳೋದು. ಇದು ಹೈಟ್ ಇರಲಿ, ಚೆನ್ನಾಗಿ ಬಂದಿದೆ ಅಲ್ವಾ, ಅದಕ್ಕೆ ಇದನ್ನು ಚೆನ್ನಾಗಿರೋದನ್ನ ಬಿಟ್ಬಿಡೋದು. ಇನ್ನಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಚೆನ್ನಾಗಿ ಬಂದಿದ್ರೆ ಅಲ್ಲಿ ಆ ಕಡೆ ಅದನ್ನು ಚೆನ್ನಾಗಿ ಬಿಡ್ಬೋದು. ಸ್ವಲ್ಪ ದೂರ ಒಂದು ಇಷ್ಟುದ್ದಕ್ಕೂ ಒಂದೊಂದು ಬಿಟ್ಬಿಡಿ, ಒಂದೊಂದು ಮಾರ್ಗ ಒಂದೊಂದು ಗ್ಯಾಪ್ ಬಿಟ್ಬಿಡಿ. ಇದು ಕೊಟ್ಬಿಟ್ರೆ ಇದು ಭಾಳ ಸಮೃದ್ಧಿಯಾಗಿ ಬರ್ತದೆ. ಮತ್ತು ಇಲ್ಲಿ ಯಾವಾಗಲೂ ಅಷ್ಟೇ ಭೂಮಿಯಲ್ಲಿ ಹಾಸಿಗೆ ಇದ್ದಂಗೆ ಇರಬೇಕು. ಇದೆಲ್ಲ ನವಣೆ ಮಧ್ಯದಲ್ಲಿ ಹಾಕಿರೋದು. ಈ ನವಣೆ ಹಾಕಿದ್ರೆ ಏನಾಗ್ತಂದ್ರೆ
ನಮಗೆ ತಿನ್ನೋಕ್ಕಿಂತ ಮುಖ್ಯ ಏನಪ್ಪ ಅಂದರೆ ಈ ನವಣೆಯಲ್ಲಿ ಪಕ್ಷಿಗಳು ಬರ್ತವೆ, ನೂರಾರು ಪಕ್ಷಿಗಳು ಬರ್ತವೆ. ಆ ಪಕ್ಷಿಗಳು ಬಂದಾಗ ಅದ್ರ ಸಿಲಿ ಪಿಲಿ ಶಬ್ದ ಕಲರವ ಅದನ್ನು ಕೇಳೋದು. ಮತ್ತು ಎರಡನೇದು ಆ ಪಕ್ಷಿಗಳು ತಿಂದು ಖುಷಿ ಪಟ್ಟಾಗ ಅವು ಇಲ್ಲಿ ಇಚ್ಚಿಗೆ ಹಾಕ್ತವೆ. ಆ ಇಚ್ಚಿಗೆ ಹಾಕಿದಾಗ ಅದನ್ನು ನಮ್ಗೊಂದು ಒಳ್ಳೆ ಗೊಬ್ಬರವಾಗಿ ಅದು ಪರಿವರ್ತನೆ ಆಗ್ತದೆ. ನೋಡಿ ಇಷ್ಟು ಹತ್ರ ಬಂದಿದೆ. ಇನ್ನು ಇದು 3 ತಿಂಗಳು ತುಂಬದೇ ಇರುವಂಥ ಒಂದು ತೋಟ. ಇದು ಕಡ್ಡಿಗೆ ಮೇಲೆ ಹೋಗ್ತದೆ. ಮೇಲೆ ಹೋದ್ಮೇಲೆ ಇದನ್ನೆಲ್ಲ ನಾವು ಇಲ್ಲಿ ಕಟ್ ಮಾಡ್ಕೊಬೋದು. ನೋಡಿ ಎಷ್ಟು ಹೈಟ್ ಹೋಗಿದೆ. ಈಗ 3 ತಿಂಗಳಿಗೆ ಈ ಗಿಡ ಕಮ್ಮಿ ಅಂತ ಹೇಳಿದ್ರೆ ಇದು ಒಂದು 10 ಅಡಿ ಹೋಗಿದೆ ಅಲ್ಲನಪ್ಪ, 10 ಅಡಿ ಹೋಗಿದೆ. ಈ 10 ಅಡಿ ಅಂತ ಹೇಳಿದ್ರೆ ಇನ್ನೂ ಒಂದು 6 ತಿಂಗಳಲ್ಲಿ ಕಮ್ಮಿ ಅಂತ ಹೇಳಿದ್ರೆ 24ರಿಂದ 25 ಅಡಿ ಅದು ಹೈಟ್ ಹೋಗ್ತದೆ. ಬರೋ ವರ್ಷಕ್ಕೆ ಅದಕ್ಕೆ ಪೆಪ್ಪರ್ ಹಾಕ್ಬೋದು, ಆರಾಮಾಗಿ ಹಾಕ್ಬೋದು ಪೆಪ್ಪರ್. ನೋಡಿ ಅದೊಂದು ಎತ್ತರ ಹೋಗಿದೆ, ಇದೊಂದು ನಾವು ಎತ್ತರ ಹೋಗ್ಲಿ ಬಿಟ್ಬಿಡಿ. ಹಿಂಗೆ ಯಾವುದು ಸ್ಟ್ರಾಂಗ್ ಆಗಿ ಹೋಗಿದೆ ಅದನ್ನ ಹಿಂಗೆ ಮಾಡಬೇಕು. ಆಮೇಲೆ ಇಲ್ಲೊಂದು ಸಣ್ಣದೊಂದು ಒಂದು ಬದಲಾವಣೆ ಏನಪ್ಪ ಅಂದರೆ, ಇಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ. ಇಲ್ಲಿ ಈ ಗಿಡಗಳ ಕಸ ಸತ್ತೆ ಈ ರೀತಿ ಜಾಸ್ತಿ ಬೆಳ್ಕೊಂಡಾಗ ಏನು ಸಮಸ್ಯೆ ಆಗ್ತದೆ, ನಾವು ಮಿಷಿನ್ ಹೊಡಿಯುವಾಗ ನೋಡಿ ಈ ರೀತಿ ಗಿಡಕ್ಕೆ ಏಟು ಬಿದ್ದುಬಿಡ್ತದೆ. ಈ ರೀತಿ ಏಟು ಬಿದ್ದುಬಿಡ್ತದೆ. ಏನೋ ಕೆಲವು ಕಾರಣಾಂತರದಿಂದ ಇಷ್ಟು ಬಂದಿದೆ, ಇನ್ನು ಇಷ್ಟು ಮುಂದೆ ಹಿಂಗೆ ಬರಕ್ಕೆ ಬಿಡಬಾರ್ದು. ಈಗ ನೋಡಿ ಇದು ಎಲ್ಲ ಚಕ್ಕೆ ಗಿಡ, ಚಿಕ್ಕ ಗಿಡ ಇದನ್ನು ಅಲ್ವಾ. ಈ ಚಿಕ್ಕ ಗಿಡ ಎಲ್ಲ ಏನಾಗ್ತದೆ, ಈ ರೀತಿ ಏಟು ಬಿದ್ದುಬಿಟ್ರೆ ಅದು ಸಮಸ್ಯೆಗೆ ಇದಾಗ್ತದೆ. ಈ ರೀತಿ ಇಷ್ಟು ಬೆಳೆಯಕ್ಕೆ ಬಿಡಲೇಬಾರ್ದು, ಇಷ್ಟು ಬೆಳೆಯಕ್ಕೆ ಬಿಡಬಾರ್ದು. ಇವನ್ನ ಏನು ಮಾಡ್ಬೇಕು, ನಾವು ಇಷ್ಟಲ್ಲೇ ತೆಗೆದು ಇದೆಲ್ಲ ನವಣೆ ಗಿವಣೆ ಎಲ್ಲ ಚೆಲ್ಲಿದೀವಲ್ವಾ, ಅದ್ರ ಪಾಡಿಗೆ ಅದು ಬರ್ತದೆ. ತೆಗೆದಾಕ್ಬಿಡು, ಪರವಾಗಿಲ್ಲ, ತೆಗೆದಾಕ್ಬಿಡು, ಏನು ಚಿಂತೆ ಮಾಡೋದು. ಹೊಡಿಬೇಕು, ಗಿಡಕ್ಕೆ ಏಟು ಬಿಡ್ಬಾರ್ದು ಅಷ್ಟೇ. ಏನಾಗ್ತಂದ್ರೆ ಅದಕ್ಕೆ ಹೇಳಿದ್ದು, ಸ್ವಲ್ಪ ಕಳೆ ಜಾಸ್ತಿ ಇದ್ರೆ ಇಲ್ಲಿ ಗೊಬ್ಬರ ಬಿದ್ದಾಗ ಇದು ಗಿಡ ಸಮೃದ್ಧಿಯಾಗಿ ಬರ್ತದೆ. ಮತ್ತೆ ಎರಡನೇದು ಒಂದು ಸಣ್ಣ ಮಳೆ ಬಿದ್ರೂ ನೀರನ್ನ ಹಿಂಗಿಸ್ಕೊಳ್ಬೋದು. ನೋಡಿ ಇದೆಲ್ಲ ಅಷ್ಟೇ, ಇದೆಲ್ಲ ತುದಿನೆಲ್ಲ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಡೈಲಿ ಸಾರು ಮಾಡ್ಬೋದಪ್ಪ, ಇದನ್ನ ಡೈಲಿ ಪಲ್ಯ ಮಾಡ್ಬೋದು, ಒಣಗಿಸ್ಕೊಳ್ಬೋದು. ನುಗ್ಗೆ ನೋಡಿ 3 ತಿಂಗಳದ್ದು ನುಗ್ಗೆ ಗಿಡ ನೋಡಿ ಎಷ್ಟು ಹತ್ರ ಹೋಗಿದೆ ಅಂತ. ಅಂದ್ರೆ ಮಳೆಗಾಲದಲ್ಲಿ ಅವ್ರಿಗೆ, ಈಗ ಉತ್ತರ ಕನ್ನಡ ಆ ಕಡೆ ಕೊಡಗು ಶಿವಮೊಗ್ಗ ಅವ್ರಿಗೆಲ್ಲ ಇದು ನುಗ್ಗೆ ಬರೋಲ್ಲ. ಯಾಕೆಂತಂದ್ರೆ ಅಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಅವ್ರಿಗೆ ನುಗ್ಗೆ ಬರೋದಿಲ್ಲ. ಅವರು ಏನಾದ್ರು ಮಾಡಿ 1-2 ಕಡ್ಡಿನ ಕಷ್ಟಪಟ್ಟು ಬೆಳೆಸ್ಕೋಬೋದು. ನಾವಿಲ್ಲಿ ನೋಡಿ 3 ತಿಂಗಳದು ಗಿಡ ಯಾವ ಥರ ಬಂದಿದೆ ಅಂದ್ಬಿಟ್ಟು ಇದನ್ನ ಮೇಲೆ ಕಟ್ ಮಾಡ್ಕೋಬೇಕು. ನುಗ್ಗೆ ಜಾಸ್ತಿ ಮೇಲೆ ಎತ್ತರ ಹೋದ್ರೆ ಅದು ಕಾಯಿ ಕಿತ್ಕೊಳ್ಳೋ ಕಷ್ಟ ಆಗ್ತದೆ. ಅದಕ್ಕೆ ಇದನ್ನ ಕುಳ್ಳಾಗಿದ್ರೆ ಇದನ್ನ ಕಟ್ ಮಾಡೋದು. ನೋಡಿ ಗ್ಲಿಸಿಡೆ ಯಾವ ರೀತಿ ಬಂದಿದೆ. ಅದ್ರ ಮಧ್ಯದಲ್ಲಿ ಜಾಗ ಇದ್ರೆ ಈ ರೀತಿ ನಾವು ಸಿರಿಧಾನ್ಯಗಳನ್ನ, ನವಣೆ, ಆರ್ಕ, ಊದ್ಲು, ಬರ್ಗು, ಸಾಮೆಯನ್ನ ಭೂಮಿಗೆ ಹಾಕಿದ್ರೆ ನೋಡಿ ಎಷ್ಟು ಸಮೃದ್ಧಿಯಾಗಿ ಬಂದಿದೆ ನೋಡಿ ಅಲ್ವಾ, ಚೆನ್ನಾಗಿ ಬಂದಿದೆ ಇದು. ಆಮೇಲೆ ಈ ಕಡೆ ನೋಡಿ, ಇದು ಇಲ್ಲಿ ನಾವು ಇಲ್ಲಿ ಬದು ಇರೋದ್ರಿಂದ ನಾವು ಲಾವಂಚವನ್ನು ಹಾಕೊಂಡಿದ್ದೀವಿ. ನೋಡಿ ಪ್ರತಿಯೊಬ್ಬರು ಬದುಗಳಿಗೆ ಲಾವಂಚ ಹಾಕೊಳ್ಬೇಕು. ಈ ಲಾವಂಚ ಹಾಕೊಂಡಾಗ ಏನಾಗ್ತದೆ, ಲಾವಂಚ ಮಳೆ ನೀರನ್ನ, ಒಂದು ತೊಟ್ಟು ನೀರನ್ನ ಭೂಮಿಯಿಂದ ಹೊರಗಡೆ ಬಿಡೋದಿಲ್ಲ. ಮತ್ತೆ ಎರಡನೇದು, ಇದರ ಬೇರು ಎಷ್ಟು ಗಟ್ಟಿ ಇರ್ತದೆ ಅಂತ ಹೇಳಿದ್ರೆ ಏರಿಯನ್ನ ಕುಸಿಲಿಕ್ಕೆ ಬಿಡಲ್ಲ. ಅದಕ್ಕೆ ಈ ಲಾವಂಚವನ್ನ ನಾವು ಬದುಗಳ ಮಧ್ಯದಲ್ಲಿ ಈ ತರ ಹಾಕೊಳ್ಬೇಕು. ಇದೆಲ್ಲ ಹೂವು ಬಂದಿದೆ ನೋಡಿ ಲಾವಂಚ. ಈ ರೀತಿ ಲಾವಂಚವನ್ನ ಪ್ರತಿ ಏರಿ ಮಧ್ಯದಲ್ಲಿ ಹಾಕೊಳ್ಬೇಕು. ತೋಟ ನೋಡಿ ಯಾವ ರೀತಿ ಬಂದಿದೆ, ಯಾವ ತರ ಕವರ್ ಆಗಿದೆ. ಸೂರ್ಯನ ಕಿರಣ, ಕೃಷಿಯಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸೂರ್ಯನ ಕಿರಣ, ಮಳೆಯ ನೀರು ನೇರವಾಗಿ ಮಣ್ಣಿಗೆ ಬಿಡಬಾರ್ದು, ಸತ್ತೆ ಮೇಲೆ ಬಿಡಬೇಕು. ಸತ್ತೆ ಮುಚ್ಚಿದಂಗೆ ಇರ್ಬೇಕು, ಯಾವಾಗಲೂ ಭೂಮಿ ಮಣ್ಣು ಮುಚ್ಚಿದಂಗೆ ಇರ್ಬೇಕು. ಆವಾಗ ಅಲ್ಲಿ ಇರೋದಂಥ ಎಲ್ಲಾ ಜೀವಿಗಳು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋಕೆ ಬಹಳ ಅನುಕೂಲ ಆಗ್ತದೆ. ಈಗ ಲಾವಂಚ ಈ ತರ ಒಂದ್ಸಲ ಹಾಕಿದ್ಮೇಲೆ ಲಾವಂಚದ ಬೇರ್ಗಂತೂ ತುಂಬಾ ಶಕ್ತಿ ಇದೆ. ಲಾವಂಚದ ಬೇರು 2 ಪೀಸ್ ಬೇರನ್ನ 200 ಲೀಟರ್ ನೀರಿಗೆ ಹಾಕ್ಬಿಟ್ರೆ ಆ ನೀರು ಫುಲ್ ಶುದ್ಧ ಆಗ್ಬಿಡ್ತದೆ. ಮತ್ತೆ ಆಮೇಲೆ ಕೆರೆ ಬದುದಲ್ಲಿ, ಕೃಷಿ ಹೊಂಡದ ಬದಲೆಲ್ಲ ನಾವು ಈ ಲಾವಂಚ ಗಿಡವನ್ನ ನಟ್ಕೊಳ್ಬೋದು ಆರಾಮಾಗಿ. ಇದು ಸ್ವಲ್ಪ ಬೇಗ ಮುಗಿಸ್ಬಿಡಪ್ಪ. ನಾವು ಮಾಡೋದು ಅದೇ ತಪ್ಪುಗಳು. ಈಗ ಉರುಳಿ ಗಿಡ, ಇದು ಏನಾಯ್ತು, ಈ ಗಿಡವನ್ನ ತಬ್ಬಿ ಬಿಡಿಸ್ಬಿಡೋದು. ಅದಕ್ಕೆ ಉರುಳಿ ಗಿಡವನ್ನ ನಾವು 40 ದಿನದಲ್ಲಿ ಕಿತ್ತಾಕ್ಬಿಡ್ಬೇಕು. ಈಗ ನೋಡಿ ಇದು ಒಂದು ಗಿಡ, ಈ ಗಿಡವನ್ನೆಲ್ಲ ಮಲಗಿಸ್ಬಿಡ್ತದೆ. ಅದಕ್ಕೆ ಉರುಳಿ ಗಿಡವನ್ನ ಯಾವಾಗಲೂ ನಾವು 45 ದಿನದ ಒಳಗಡೆ ಕಟ್ ಮಾಡೋದು. ಇಲ್ಲದಿದ್ರೆ ಆ ಗಿಡವನ್ನ ಎಳಿಲಿಕ್ಕೆ ಬಿಡಲ್ಲ. ದೊಡ್ಡದಾದ್ಮೇಲೆ ಬೇಕಾದ್ರೆ ತೊಂದರೆ ಇಲ್ಲ. ಆರಂಭದಲ್ಲಿ ಉರುಳಿ ಗಿಡವನ್ನ ನಾವು ಯಾವತ್ತೂ 40 ದಿನದಲ್ಲಿ ಅದನ್ನ ಕಟ್ ಮಾಡಿ ತೆಗೆದುಬಿಡ್ಬೇಕು. ಇದೆಲ್ಲ ಲಾವಂಚ ಈ ಥರ ಇದೆ. ಹೀಗೆ ಒಂದು ನೀರಿನ ಸಮಸ್ಯೆ ಪರಿಹಾರ ಆಯ್ತಪ್ಪ ಇಲ್ಲಿ. ನೀರಿನ ಸಮಸ್ಯೆ ಏನಿಲ್ಲ, ತೊಂದರೆ ಏನಿಲ್ಲ. ಅದೇ ಇದು ಮಧ್ಯದಲ್ಲೆಲ್ಲ ಹಿಂಗೆ ಹೊಡ್ಕೊಳ್ಬೇಕು. ನೋಡಿ ಈ ರೀತಿ ಮೊದಲು ತೋಟ ಮಾಡೋಕ್ಕೆ ಮೊದಲೇ ಹಾಕಿದಂಥ ಇದೆಲ್ಲ ತ್ಯಾಗದ ಮರಗಳು. ಈ ತ್ಯಾಗದ ಮರಗಳಿಂದ ಏನಾಗ್ತಂದ್ರೆ ಅದರ ನೆರಳಿನಲ್ಲಿ ಯಾವುದು ಆಗಲ್ಲ. ಬಹುತೇಕ ಜನರಿಗೆ
ನಾವು ಹೇಳೋದು ತ್ಯಾಗದ ಮರದಲ್ಲಿ ದಯಮಾಡಿ ಇದು ಹೊಡಿವಾಗ ಪೈಪ್ ಲೈನ್ ಹುಷಾರಾಗಿ ನೋಡ್ಕೋಬೇಕು. ಸ್ವಲ್ಪ ಏನಾದ್ರು ಆಗ್ಬಿಟ್ರೆ ಪೈಪ್ ಲೈನ್ ಹೋಗ್ಬಿಡ್ತದೆ. ಈಗ ನೋಡಿ, ಒಂದು ಸಮೃದ್ಧಿಯಾದ ಒಂದು ತ್ಯಾಗದ ಮರವನ್ನು ಆಗಾಗ ಸವರ್ತಾ ಇರಬೇಕು. ನಟ್ಬಿಟ್ಟಿದ್ದಾರೆ, ಹಳಬರು ಯಾರೋ ತೋಟ ತಗೊಳ್ಳುವಾಗ ನಟ್ಟಿದ್ದಾರೆ, ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು. ಹಾಗೆ ನಾವು ಇಲ್ಲೂ ಕೂಡ ಅಷ್ಟೇ, ಪ್ರತಿ ನಮ್ಮ ಭೂಮಿಯನ್ನು ನಾವು ಡಿಸೈನ್ ಮಾಡುವಾಗ, ತೋಟಕ್ಕೆ ಮಾಡುವಾಗ ಫಸ್ಟಲ್ಲಿ ರಸ್ತೆ ಬಿಡ್ತೀವಿ. 15 ಅಡಿ ರಸ್ತೆಯನ್ನು ಬಿಟ್ಟಿರ್ತೀವಿ. ಅಲ್ಲಿ ಏನಾಗ್ತದೆ, ಬೇಲಿಯಲ್ಲಿ ನೋಡಿ ಈ ರೀತಿ ಜಟ್ರೋಪವನ್ನು ಹಾಕೊಂಡಿದ್ದೀವಿ. ನೋಡಿ, ಜಟ್ರೋಪ, ಪ್ರತಿ ಬೇಲಿ ಪಕ್ಕದಲ್ಲಿ ಜಟ್ರೋಪ, ಅದ್ರ 4 ಅಡಿ ಒಳಗಡೆ SBM. ಇದು ನೋಡಿ, ಇದು ತುರುಬೇವು, ಇದು ತುರುಬೇವು, ಇದು ಮಹಾಗನಿ, ಹಾಗೆ ಇದು ಬಾಗೆ, ಇದು ಸಿಲ್ವರು. ಮತ್ತು ಹುತ್ತದ ಮಣ್ಣು ತುಂಬ ಶ್ರೇಷ್ಠವಾದ ಮಣ್ಣು. ಪ್ರತಿಯೊಬ್ಬರ ಜಮೀನಲ್ಲಿ 2-3 ಹುತ್ತ ಬಂದರೆ ಅಲ್ಲಿ ನೀರಿನ ಸೆಲೆ ಜಾಸ್ತಿ ಆಗ್ತದೆ ಅಂತೇಳಿ. ಯಾಕೆಂದರೆ ಇಲ್ಲಿ ಬೋರ್ ಪಕ್ಕದಲ್ಲಿ ಹುತ್ತ ಬಂದಿರೋದ್ರಿಂದ ನೀರು ಆಟೋಮೆಟಿಕ್ ಆಗಿ ಇನ್ನು ಡೆವಲಪ್ ಆಗದಂಥ ಸೂಚನೆ. ಮತ್ತು ಹುತ್ತದ ಮಣ್ಣು ನಿಮ್ಮ ಜಮೀನಲ್ಲೆಲ್ಲರೂ ಇದ್ದರೆ ಅದನ್ನೆಲ್ಲ ತಗೊಂಡೋಗಿ ಭೂಮಿಗೆ ಸ್ವಲ್ಪ ನೀವು ಸಿಂಪಡಿಸ್ಬೋದು. ಅಥವಾ ನಿಮಗೆ ಈ ಭಾಳ ಬೇಗ ಚೆನ್ನಾಗಿ ಬೆಳಿಬೇಕಂತ ಹೇಳಿದ್ರೆ 1-2 ಡ್ರಮ್ಮಿಗೆ ನೀರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಆ ನೀರನ್ನ ವಿತರಣೆ ಮಾಡಿದ್ರಂತೂ ಈ ಹುತ್ತದ ಮಣ್ಣು ತುಂಬ ಶ್ರೇಷ್ಠವಾದ ಮಣ್ಣು ಕೃಷಿಗೆ. ಎಲ್ಲರೂ ಹುತ್ತದ ಮಣ್ಣನ್ನು ಬಳಸ್ಕೊಳ್ಳಿ. ಮತ್ತು ಹುತ್ತದ ಮಣ್ಣು ಎಂಥ ಮೈಕೈ ನೋವು ಇರೋರು ಕೂಡ ಅಷ್ಟೇ, ಆ ಮಣ್ಣನ್ನು 1-2 kg ಮಣ್ಣನ್ನು ತೆಗೆದು ಚೆನ್ನಾಗಿ ನೀರಲ್ಲಿ ದೋಸೆ ಥರ ಕಲಸಿಟ್ಬಿಟ್ಟು ಮೈಗೆಲ್ಲ ಹಚ್ಕೊಂಡು 15-20 ನಿಮಿಷ ಬಿಟ್ಟ ಮೇಲೆ ಸ್ನಾನ ಮಾಡಿದ್ರೆ ಎಂಥ ಮೈಕೈ ನೋವು ಹೋಗ್ತದೆ. ನೋಡಿ, ದುಡ್ಡಿರೋರು ಜಿಂದಾಲಲ್ಲಿ ಹೋಗಿ ಮಾಡ್ಸ್ಕೊಂಡು ಬಂದರೆ ಮಡ್ಬಾತು, ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಅದೇ ಒಬ್ಬ ರೈತ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಜಮೀನಲ್ಲಿ ಕೈ ಕಾಲು ಮಣ್ಣು ಹಾಕೊಂಡು ಅವ್ನು ಹೆಂಗೆಂಗೋ ಇದ್ದರೆ ಅವನು ಏನಕ್ಕೂ ಬೇಡದೇ ಇರೋನು ಅಂತಾರೆ. ನೋಡಿ, ದೊಡ್ಡವರು, ನಾನು ಹೇಳ್ತೀನಲ್ಲ, ದೊಡ್ಡವರು ಮಾಡಿದ್ರೆ ಎಲ್ಲ ಅದು ಔಷಧಿಗೆ, ಬಡವ್ರು ಏನಾದ್ರು ತಿಂದರೆ ಹೊಟ್ಟೆಗೆ ಅಂತ ಹೇಳ್ತಾರೆ. ಬಡವ್ರು ತಿಂದರೆ ಅದು ಔಷಧಿಗೆ ತಿಂತಾರೆ, ಅದು ಒಳ್ಳೆಯದು ಅಂತಾರೆ. ಅದೇ ಬಡವ್ರು ತಿಂದರೆ ಅವ್ರಿಗೆ ಬೇರೆ ಗತಿ ಇಲ್ಲ, ಅದಕ್ಕೆ ಹೊಟ್ಟೆಗೆ ತಿಂತಾರೆ ಅಂತ ಹೇಳ್ತಾರೆ. ಬಡವ್ರಿಗೂ ಶ್ರೀಮಂತರಿಗೂ ಸ್ವಲ್ಪ ವ್ಯತ್ಯಾಸ ತಿಳ್ಕೊಳ್ಳಿ. ಏನು ಅಂತ ತುಂಬ ವ್ಯತ್ಯಾಸ ಏನಿಲ್ಲ ಬಡವ್ರಿಗೂ ಶ್ರೀಮಂತರಿಗೂ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಡವ್ರಿಗೆ ಅವ್ರಿಗೆ ದುಡ್ಡಿಲ್ಲ ಅಂತ ಅಷ್ಟೇ, ಶ್ರೀಮಂತರ ಹತ್ರ ದುಡ್ಡಿದೆ ಅಂತ, ಎರಡೇ ವ್ಯತ್ಯಾಸ. ಶ್ರೀಮಂತರಿಗೂ ಬಡವ್ರಿಗೂ ಒಂದೇ ವ್ಯತ್ಯಾಸ ಏನು, ಅವ್ರ ಹತ್ರ ದುಡ್ಡಿದೆ, ಇವ್ರ ಹತ್ರ ದುಡ್ಡಿಲ್ಲ. ಇನ್ನು ಬೇರೆದ್ರಲ್ಲಿ ಏನು ವ್ಯತ್ಯಾಸನೂ ಇಲ್ಲ. ನೀವು ನೋಡಿ, ಉದಾಹರಣೆಗೆ ಶ್ರೀಮಂತರು ಒಳ್ಳೆ ಹಾಸಿಗೆಯಲ್ಲಿ ಮಲಗ್ತಾರೆ, ಒಂದು 10 ವರ್ಷ 20 ವರ್ಷ ಆದಮೇಲೆ ಡಾಕ್ಟರ್ ಹತ್ರ ಹೋದಾಗ ಹೇಳ್ತಾರೆ, ನಿಮಗೆ ನೋಡಿ ಈ ಹಾಸಿಗೆಯಲ್ಲಿ ಮಲಗೋದು ಸರಿಯಾಗೋದಿಲ್ಲ, ನೀವು ಚಾಪೆ ಮೇಲೆ ಮಲಗಿ ಅಂತಾರೆ ಅಲ್ವಾ. ಆಮೇಲೆ ಡಾಕ್ಟರ್ ಮಾತು ಕೇಳ್ಕೊಂಡು ಅವ್ರು ಹಾಸಿಗೆಯನ್ನು ಬಿಟ್ಬಿಟ್ಟು ಚಾಪೆಯಲ್ಲಿ ಮಲಗ್ತಾರೆ. ಆದರೆ ಬಡವ ಏನು ಮಾಡ್ತಾನೆ, ಮೊದಲಿಂದಾನು ಚಾಪೆಲೇ ಮಲಗ್ತಾ ಇರ್ತಾನೆ, ಅವನ ಆರೋಗ್ಯ ಚೆನ್ನಾಗಿರ್ತದೆ. ಆಮೇಲೆ ಶ್ರೀಮಂತ ಆಸ್ಪತ್ರೆಗೆ ಹೋದಾಗ ಹೇಳ್ತಾರೆ, ನೀವು ರೊಟ್ಟಿನ ಡ್ರೈ ಚಪಾತಿ ತಿನ್ನಿ ಅಂತಾರೆ. ಆ ಡ್ರೈ ಚಪಾತಿ ತಿನ್ನಿ ಅಂದಾಗ ಏನು ಮಾಡ್ತಾರೆ ಅವರು, ಹೌದು ಡಾಕ್ಟ್ರೇ ಅಂತ ಹೇಳ್ಬಿಟ್ಟು ಅವ್ನು ತಿಂತಾನೆ. ಯಾಕೆಂತಂದರೆ ಮೊದಲು ಅವನು ಎಣ್ಣೆ ಹಾಕಿ ತಿಂದು ರೋಗ ತರಿಸ್ಕೊಂಡಿರ್ತಾನೆ. ಡಾಕ್ಟ್ರ್ ಹೇಳಿದ್ಮೇಲೆ ಅವನು ಎಣ್ಣೆ ಚಪಾತಿ ಬಿಟ್ಬಿಟ್ಟು ಡ್ರೈ ಚಪಾತಿ ತಿಂತಾನೆ. ಆದರೆ ಬಡವ ಏನು ಮಾಡ್ತಾನೆ, ಮೊದಲಿಂದಾನು ಡ್ರೈ ಚಪಾತಿ ತಿಂತಾನೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಇದು ಜೀವನ ರೀ, ಇದನ್ನ ಬಿಟ್ಟು ನೀವು ಏನು ಅನ್ಯಾಯ ಏನು ಬೇರೆ ಏನಿರಲ್ಲ. ಆಮೇಲೆ ಏನು ಮಾಡ್ತಾರೆ ಬಡವರು, ಅವ್ರ ಕೆಲಸವನ್ನು ಅವರೇ ಮಾಡ್ಕೊಳ್ತಾ ಇರ್ತಾರೆ, ಅವ್ರು ಆರೋಗ್ಯವಾಗಿರ್ತಾರೆ. ಶ್ರೀಮಂತರಿಗೆ ಏನು ಮಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಳಲ್ಲ, ಅವ್ರು ಸಂಬಳ ಕೊಟ್ಟು ಮಾಡಿಸ್ಕೊಳ್ತಾ ಇರ್ತಾರೆ. ಒಂದು ಡಾಕ್ಟ್ರಿಗೂ ದುಡ್ಡು ಕೊಡಬೇಕಾಗ್ತದೆ, ಎರಡನೇದು ಆಸ್ಪತ್ರೆಯಲ್ಲಿ ಡಾಕ್ಟ್ರಿಗೆ ಹೋಗಿ ದುಡ್ಡು ಕೊಡಬೇಕಾಗ್ತದೆ, ಕೆಲಸ ಮಾಡೋರಿಗೆ ಸಂಬಳನೂ ಕೊಡಬೇಕಾಗ್ತದೆ. ಆಮೇಲೆ ಏನು ಮಾಡ್ತಾರೆ ಡಾಕ್ಟ್ರು, ನೋಡಿ ನೀವು ಒಂದು ಕೆಲಸ ಮಾಡಿ, ಬೆಳಿಗ್ಗೆ ಎದ್ದು ಒಂದು 4-5 ಕಿಲೋಮೀಟ್ರ್ ವಾಕ್ ಮಾಡಿ, ನಿಮ್ಮ ಮನೇಲಿರೋ ಕೆಲಸವನ್ನೆಲ್ಲ ನೀವೇ ಮಾಡ್ಕೊಳ್ಳಿ ಅಂತಾರೆ. ಆದರೆ ಮೊದಲೇ ಬಡವ ಏನು ಮಾಡ್ತಾ ಇರ್ತಾನೆ, ಅವನ ಕೆಲಸ ಅವನೇ ಮಾಡ್ಕೊಳ್ತಾ ಇರ್ತಾನೆ, ಅದರಿಂದ ಅವನು ಆರೋಗ್ಯವಾಗಿರ್ತಾನೆ. ಬಡವರಿಗೆ ಶ್ರೀಮಂತರಿಗೆ ಒಂದೇ ವ್ಯತ್ಯಾಸ, ಅವ್ರ ಹತ್ರ ದುಡ್ಡಿದೆ, ಇವ್ರ ಹತ್ರ ದುಡ್ಡಿಲ್ಲ, ಇಷ್ಟೇ. ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾದ್ರೆ, ಅವ್ರ ಹತ್ರ ಅನಾರೋಗ್ಯ ಇದೆ, ಇವನ ಹತ್ರ ಏನಿದೆ, ಆರೋಗ್ಯ ಇದೆ. ಯಾಕೆ ಆರೋಗ್ಯ ಇದೆ ಅಂದರೆ, ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ. ಅವರು ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು. ಈ ದೇಹ ಇರೋದೇ ಕೆಲಸ ಮಾಡೋಕ್ಕೆ, ಈ ದೇಹ ಇರೋದೇ ಕೆಲಸ ಮಾಡೋಕ್ಕೆ. ದೇಹವನ್ನು ಕೆಲಸ ಮಾಡಿ ಸವಿಸ್ಬೇಕೇ ವಿನಃ ಸುಮ್ಮನೆ ಕೂರಿಸಿ ತುಕ್ಕಿಡಿಸ್ಬಾರ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ದೇಹ ಇರೋದು ಕೆಲಸ ಮಾಡಲಿಕ್ಕೆ. ಕಾಯಕವೇ ಕೈಲಾಸ. ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ನಾವು ಕೆಲಸ ಮಾಡಬೇಕು, ತೋಟ ಸುತ್ತ ಓಡಾಡಬೇಕು. ಈಗ ನೋಡಿ, ಅವರು ಬೆಂಗಳೂರಿನಲ್ಲಿದ್ದಾರೆ, ಇಲ್ಲಿ ತೋಟ ಮಾಡಿದ್ದಾರೆ. ಈಗ ವಾರಕ್ಕೆ 1 ದಿನ ಬಂದಾಗ ಅವ್ರ ಮನಸ್ಸಿಗೆ ಎಷ್ಟು ಖುಷಿ ಆಗ್ತದೆ. ಆ ಖುಷಿಯನ್ನು ನೀವು ಎಲ್ಲಿ ತಗೋಬೇಕು? ನೀವು ಎಲ್ಲೋ ಹೋಗಿ ರೆಸಾರ್ಟಲ್ಲಿ ಯಾರಿಗೋ ಒಬ್ರು ಮನೆಗೆ ಹೋಗಿ ಖುಷಿ ಸಿಗೋದಿಲ್ಲ ನಿಮಗೆ. ನೀವೇ 1 ಎಕರೆ 2 ಎಕರೆ ಜಮೀನು ತಗೊಳ್ಬೇಕು, ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ಇಲ್ಲಿ ನೀವು ಆನಂದವನ್ನು ಅನುಭವಿಸ್ಬೇಕು. ನೋಡಿ, ಇವಾಗ ನವಣೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಇಲ್ಲೆಲ್ಲ ಆಗಲೇ ಕುಯ್ಲಿಕ್ಕೆ ಬಂದಿದೆ.
ಇದು ನಿಮ್ಗೆ ಏನು ಇದರಲ್ಲಿ ಏನು ನೀವು ಲಕ್ಷಾಂತರ ರೂಪಾಯಿ ದುಡಿಬೇಕು ಅಂತ ಏನಿಲ್ಲ. ಸಾವಿರಾರು ಪಕ್ಷಿಗಳಿಗೆ ಆಹಾರ ಕೊಟ್ಟಂಗೆ ಆಗುತ್ತಲ್ವಾ. ಸಾವಿರಾರು ಪಕ್ಷಿಗಳು ನೋಡಿ ಈಗ ಈ ನವಣೆಯಲ್ಲಿ ಬಂದು ತಿನ್ಕೊಳ್ತವೆ. ಮತ್ತೆ ಅದ್ರ ಬಿದ್ದಂಥ ಎಲೆ ಕಸ ಕಡ್ಡಿ ಎಲ್ಲ ಭೂಮಿಗೆ ಒಳ್ಳೆ ಮಲ್ಚಿಂಗ್ ಆಗ್ತದೆ. ಒಂದು ಸಣ್ಣ ಮಳೆ ಬಿದ್ರೂ ಭೂಮಿಗೆ ನೀರು ಸಾಕು. ಇಲ್ಲಿ ನೀರು ಬಿಡದೆ ಎಷ್ಟು ದಿನ ಆಯ್ತಪ್ಪ? ನೀರು ಮೋಟ್ರ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ದಿನ ಆಯಿತು? ಡ್ರಿಪ್ಪಲ್ಲಿ ನೀರು ಕೊಡ್ದೇನೆ ನೀರಿಲ್ಲ. ನೀರಿನ ಅಷ್ಟು ಅವಶ್ಯಕತೆ ಇರಲ್ಲ ಇಲ್ಲಿ. ಹಾಂ ನೋಡಿ. ಹಾಂ ಹಾಗೆ ನಾವು ಇಲ್ಲಿ SBM ಆದ್ಮೇಲೆ ತೆಂಗಿನ ಗಿಡವನ್ನು 15 ಅಡಿ ಬಿಟ್ಟು ಇಲ್ಲಿ ತೆಂಗಿನ ಗಿಡ ಹಾಕೊಂಡಿದ್ದೀವಿ. ಈ ತೆಂಗಿನ ಗಿಡದ ಮಧ್ಯದಲ್ಲಿ 11 ಅಡಿ ರೋಡ್ ಇರ್ತದೆ. ಇಲ್ಲಿ ಆರಾಮಾಗಿರ್ತದೆ. ನೋಡಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಗ್ಲಿಸಿಡಿಯಾ ಲೈನಲ್ಲಿ ಯಾವುದೇ ಇದ್ರೂ ಅದು ಸೂಪರ್ ಆಗಿರ್ತದೆ. ನೋಡಿ ಇದು ಗ್ಲಿಸಿಡಿಯಾ ಲೈನ್. ತೆಂಗಿನ ಗಿಡ ನೋಡಿ ಹೆಂಗಿದೆ. ಉರುಳಿನ ಮಾತ್ರ ತೆಗಿಬೇಕಪ್ಪ. ಈ ಉರುಳಿ ತೆಗಿದೇ ಇದ್ರೆ ಇದನ್ನ ಅದು ಏನೋ ಹೇಳ್ತಾರಲ್ಲ, ಉರುಳಿನ ನೀವು ಚಿಕ್ಕ ಗಿಡ ಅಂತ ತಿಳ್ಕೊಂಡಿರ್ಬೋದು. ಅದು ಮನಸ್ಸು ಮಾಡಿದರೆ ಕರೆಂಟ್ ಕಂಬನೇ ಬೀಳಿಸ್ಬಿಡ್ತದೆ. ಅದು ಅಷ್ಟು ಶಕ್ತಿ ಇದೆ ಉರುಳಿಗೆ. ಉರುಳಿ ತಿಂದವನು ಗಟ್ಟಿ ಇರ್ತಾನೆ. ಮತ್ತೆ ಉರುಳಿ ಗಿಡದ ಪಕ್ಕದಲ್ಲಿ ಯಾವ್ದಾದ್ರು ಗಿಡ ಇದ್ರೆ ಅದು ತಪ್ಪು ಮಾಡಿ ಬಿಡಿಸಿ ನೋಡಿ ಎಷ್ಟು ಕವರ್ ಆಗ್ತದೆ. ನೋಡಿ ಗ್ಲಿಸಿಡಿಯಾ ಮತ್ತೆ ಗ್ಲಿಸಿಡಿಯಾಕ್ಕೆ ಯಾಕೆ ಪದೇ ಪದೇ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಪ್ರಶಾಂತ್ ಜಯರಾಮ್ ಹೇಳ್ತಾರೆ ಗ್ಲಿಸಿಡಿಯಾ ನಡಿ ರಾಸಾಯನಿಕ ಬಿಡಿ ಅಂತ. ಗ್ಲಿಸಿಡಿಯಾ ಪಕ್ಕದಲ್ಲಿ ಯಾವುದೇ ಗಿಡ ಇರಲಿ ಅದು ನಗ್ನಗ್ತಾ ಇರ್ತದೆ. ಇದು ಚಾಲೆಂಜ್. ಇದು ವಿಜ್ಞಾನ. ನಮ್ದು ಯಾವುದೂ ಹೊಸ್ತಿಲ್ಲ. ನಮ್ಮ ಪೂರ್ವಿಕರು ಏನು ಮಾಡ್ತಾಯಿದ್ರು ಅದನ್ನೇ ನಿಮಗೆ ನಾವು ವಾಪಸ್ ಹೇಳ್ತಾ ಇದ್ದೀವಿ. ಹೇಳೋದ್ರಲ್ಲೇ ನಮಗೆ ಖುಷಿ, ಹೇಳೋದ್ರಲ್ಲೇ ನಮಗೆ ಸಂತೋಷ. ನಿಮ್ಮನ್ನ ಬದಲಾವಣೆ ಮಾಡೋವರೆಗೂ ನಾವು ಹೇಳೋದನ್ನ ನಿಲ್ಲಿಸೋದಿಲ್ಲ. ನಮಸ್ತೆ.